ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜು, ಬಸವಮಾರ್ಗ ಫೌಂಡ್. ಬಸವಮಾರ್ಗ ಸಂಸ್ಥೆ 57ನೇ ಕ್ಯಾಂಪ್ನ ಆಯೋಜನೆ ಮಾಡ್ತಾ ಇದ್ದೆ. ಈ ಸರಿ 10 ಡೇಸ್ಗೆ ನಾವು ಏಪ್ರಿಲ್ 1ರಿಂದ ಏಪ್ರಿಲ್ 10ನೇ ತಾರೀಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಇದು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವ್ಯವಸ್ಥಿಸಿ ನಮ್ಗೆ ನಡೀತೀವಿ ಸರ್. ಈಗ ನಾವು ಮೊದಲು ಉಚಿತವಾಗಿ 10 ದಿನ ಮಾಡ್ತಾ ಇದ್ವಿ. ಅದರಲ್ಲಿ ತುಂಬ ಸ್ವಲ್ಪ ಜನ ಜಾಸ್ತಿ ಬರ್ತಾ ಇದ್ವಿ, ಅಂದರೆ ನೂರಾರು ಸಂಖ್ಯೆಯಲ್ಲಿ ಜನಗಳು ಜಾಸ್ತಿ ಬರ್ತಾ ಇದ್ರು. ಇದರಿಂದ ತುಂಬ ಒಂದು ಒಳ್ಳೆ ಫ್ಯಾಮಿಲಿಯವರು ಇರ್ಬೋದು, ಅಂದರೆ ಒಂದು ತುಂಬ ದೊಡ್ಡ ಮಟ್ಟದ ವ್ಯವಸ್ಥೆನ ಕೇಳೋರಿಗೆ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಕ್ಯಾಂಪು ಅಂತ ಹೇಳಿದಾಗ ಉಚಿತವಾಗಿರುವಂಥ ಕ್ಯಾಂಪಲ್ಲಿ ಎಷ್ಟು ಸೌಲಭ್ಯ ಮಾಡೋದು ಅಷ್ಟೇ ಮಾಡಬೇಕಾಗಿತ್ತು. ಪರ್ಸ್ನಲ್ ಆಗಿ ಬೇಕಾಗಿದ್ದವ್ರಿಗೆ ನಾವು ಮಾಡೋಕ್ಕಾಗ್ತಿಲ್ಲ. ಉದಾಹರಣೆಗೆ ಗೌರ್ಮೆಂಟ್ ಅಫಿಷಿಯಲ್ ಇರ್ಬೋದು, ಮತ್ತು ಬಿಸ್ನೆಸ್ ಮಾಡುವಂಥವ್ರು ಇರ್ಬೋದು, ಇಂಥವರು ಮತ್ತು ಸಮಯದ ಅಭಾವ ಇರೋರಿಗೆ, ತುಂಬ ದೊಡ್ಡ ಮಟ್ಟದಲ್ಲಿರೋರಿಗೆ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಈ ರೀತಿ ಸಮಸ್ಯೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಈ ಸರಿ ನಾವು ಒಂದು ಹಣನ ನಿಗದಿ ಮಾಡಿ ವ್ಯಾಪಾರ ಮಾಡೋರಿಗೆ, ಓದ್ತಿರುವಂಥವ್ರಿಗೆ, ಜೊತೆಗೆ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗೆ ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀವಿ. ಆ ಕ್ಯಾಂಪ್ಗೂ ಈ ಕ್ಯಾಂಪ್ಗೂ ಏನು ವ್ಯತ್ಯಾಸ ಇದೆ ಅಂದರೆ, ಇದು ತುಂಬ ಲಕ್ಸುರಿ ಆಗಿರ್ತದೆ. ಅವ್ರಿಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಟ್ಟಿರ್ತೀವಿ. ಉದಾಹರಣೆಗೆ ಅವ್ರಿಗೆ ಫ್ರೀ ಕ್ಯಾಂಪಲ್ಲಿ ನಿಮಗೆ ಎಲ್ಲ ಒಂದೇ ಸಾಮೂಹಿಕವಾಗಿ ಮಾಡ್ತೀವಿ. ಇಲ್ಲಿ ಪರ್ಸ್ನಲ್ ಆಗಿ, ವ್ಯಕ್ತಿಗತವಾಗಿ ಅವ್ರಿಗೆ ಅವ್ರ ಶಕ್ತಿ ಅನುಗುಣವಾಗಿ ವ್ಯವಸ್ಥಿತವಾಗಿ 10 ದಿನ ನಾವು ಕ್ಯಾಂಪ್ಗಳನ್ನ ನಾವು ಮಾಡ್ಕೊಡ್ತೀವಿ. ಇದು ತುಂಬ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ದೀವಿ. ಹೇಳ್ತಾ ಹೋದ್ರೆ ತುಂಬ ದೊಡ್ಡದಾಗ್ತದೆ. ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಸಂಸ್ಥೆಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಮಾಹಿತಿಗಳು ನಿಮಗೆ ಸಿಗ್ತದೆ. ತುಂಬ ಅದ್ಭುತವಾಗಿರುತ್ತೆ 10 ಡೇಸ್.